ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಮಾಲೀಕರು ಚಾಲಕರೇ, ಈಗಾಗಲೇ ಹೊರದೇಶದಲ್ಲಿ ನಡೀತಾ ಇರುವಂತಹ ಆ ಯುದ್ಧ ನಡೆದಿದ್ದು ಇಡೀ ನಮ್ಮ ದೇಶಕ್ಕೆ ಕೂಡ ಅಲ್ಪ ಸ್ವಲ್ಪ ಮಟ್ಟಿಗೆ ಪೆಟ್ಟು ಬೀಳ್ತಾ ಇದೆ. ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಾವು ಎಲ್ಲಿ ಅಗತ್ಯ ವಸ್ತುಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತೇಳಿ. ಇವತ್ತು ರಾಜ್ಯದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಆಟೋ ರಿಕ್ಷಾ ಚಾಲಕರಿದ್ದೇವೆ. ಇಡೀ ಉತ್ತರ ಕರ್ನಾಟಕದಾದ್ಯಂತ ಕಾರವಾರ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಹಾವೇರಿ, ರಾಣೆಬೆನ್ನೂರು, ಗದಗ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಕೂಡ ಎಲ್ಪಿಜಿ ಪಂಪ್ನಲ್ಲಿ ಸ್ಟಾಕ್ ಅನ್ನು ಇಟ್ಟುಕೊಂಡು ಎಲ್ಪಿಜಿ ಪಂಪಿನ ಮಾಲೀಕರು, ಮ್ಯಾನೇಜರ್ಗಳು ಹಗಲು ಧರಣಿ ಮಾಡ್ತಿದ್ದಾರಂತ ನಮಗೆ ಮಾಹಿತಿ ಬರ್ತಾ ಇದೆ. ತಕ್ಷಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳು, ಆಹಾರ ಇಲಾಖೆ, ಪೊಲೀಸ್ ಆಯುಕ್ತರು ಇದರ ಮೇಲೆ ಕೂಡಲೇ ಗಮನ ಹರಿಸಿ ತನಿಖೆ ಮಾಡಬೇಕು. ಯಾಕಂದ್ರೆ 58 ರೂಪಾಯಿ ಇದ್ದಿದ್ದು 61 ರೂಪಾಯಿ ಇದ್ದಿದ್ದು ಸಡನ್ 70 ರೂಪಾಯಿ, 75 ರೂಪಾಯಿ, 80 ರೂಪಾಯಿ, 95 ರೂಪಾಯಿ, 100 ರೂಪಾಯಿ, 105 ರೂಪಾಯಿ ಅನ್ನೋ ಮಟ್ಟಕ್ಕೆ ತಲುಪ್ತಾ ಇದೆ. ಆದ್ರೂ ಕೂಡ ನಮ್ಮ ಇಡೀ ಆಟೋ ರಿಕ್ಷಾ ಚಾಲಕರು ಕುಟುಂಬನ ನಡೆಸೋಗೋಸ್ಕರ ನಾವು ತಾಳ್ಮೆದಿಂದ ಇಡೀ ದಿನ ಪಾಳೆ ಹಚ್ಚಿ ಎಲ್ಪಿಜಿಯನ್ನು ಹಾಕೊಂಡು ಮಾಲೀಕನಿಗೆ ರಿಪೋರ್ಟ್ ಕೊಡೋಕ್ಕಾಗ್ತಿಲ್ಲ, ಮಕ್ಕಳಿಗೆ ಮನೆಯಲ್ಲಿ ರೇಷನ್ ತಗೊಂಡೋಗ್ತಿಲ್ಲ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಆಹಾರ ಖಾತೆ ಸಚಿವರಾದ ಮುನಿಯಪ್ಪ ಸಾಹೇಬ್ರೆ, ತಾವು ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡಬೇಡಿ. ಇಡೀ ಇರುವಂತಹ ಆಟೋ ರಿಕ್ಷಾ ಚಾಲಕರ ಕುಟುಂಬಕ್ಕೆ ಒಂದು ಆಹಾರ ಕಿಟ್ ಅನ್ನು ಘೋಷಣೆ ಮಾಡ್ರಿ, ಆಹಾರ ಕಿಟ್ ಅನ್ನು ಘೋಷಣೆ ಮಾಡ್ರಿ. ಇವತ್ತು ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿಗಳು ಏನಿದೆ ಅಂತ ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ತಾವು ತಕ್ಷಣ ಈ ಒಂದು ವಾರದಲ್ಲಿ ಜಿಲ್ಲಾಡಳಿತ, ಆಹಾರ ಇಲಾಖೆ, ಪೊಲೀಸ್ ಆಯುಕ್ತರು, ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲ ಅಖಂಡ ಕರ್ನಾಟಕದಲ್ಲಿ ಎಲ್ಲ ಎಲ್ಪಿಜಿ ಪಂಪ್ಗಳನ್ನ ಕೂಡಲೇ ಚೆಕಿಂಗ್ ಮಾಡಬೇಕು. ಯಾವ ರೇಟ್ ನಲ್ಲಿ ಏನೇನಿದೆ ಅಂತ ಹೇಳಬೇಕು. ಇಲ್ಲಿ ರೇಟ್ ಬೋರ್ಡ್ ಅನ್ನ ಹಾಕಬೇಕು. ರೇಟ್ ಬೋರ್ಡ್ ಹಾಕಿದ್ರೆ ಪ್ರತಿಯೊಂದು ಪಂಪ್ಗಳ ಮುಂದೆ ಎಲ್ಲಾ ಆಟೋ ರಿಕ್ಷಾನ ಒಳಗೋಗಿಸಿ ನಾವೆಲ್ಲ ಬಂದ್ ಕೊರೆ ಕೊಡ್ತೀವಿ ಅಂತ ನಮ್ಮ ಮಾಧ್ಯಮಕ್ಕೆ ವ್ಯಕ್ತ ಮಾಡ್ತೀವಿ.